ಧೂಮಾವತಿ ದೇವಿಯು ಹಿಂದೂ ಧರ್ಮದ 10 ಮಹಾವಿದ್ಯೆಗಳ ಅಂದ್ರೆ ದೇವಿಯ 10 ಮಹಾನ್ ರೂಪಗಳು ಪೈಕಿ 7ನೇಯವಳು. ಆಕೆಯನ್ನು ಸಾಮಾನ್ಯವಾಗಿ ದುರದೃಷ್ಟ, ವೈಧವ್ಯ, ವಿಪತ್ತು ಮತ್ತು ವಿನಾಶಕ್ಕೆ ಅಧಿಪತಿ ಎಂದು ಪರಿಗಣಿಸಲಾಗುತ್ತದೆ. ಧೂಮಾವತಿ ದೇವಿ ಹುಟ್ಟಿನ ಕಥೆ ಬಗ್ಗೆ ನೋಡುವುದಾದರೆ, ಧೂಮಾವತಿ ದೇವಿಯ ಹುಟ್ಟಿನ ಬಗ್ಗೆ ಪುರಾಣಗಳಲ್ಲಿ 2 ಮುಖ್ಯ ಕಥೆಗಳಿವೆ. ಕಥೆ 1 ಹಸಿವಿನ ಶಾಪ ಎಂದರೆ ದ ಕರ್ಸ್ ಆಫ್ ಹಂಗರ್. ಈ ಕಥೆಯು ಪ್ರಣತೋಷಿಣಿ ತಂತ್ರ ಮತ್ತು ಇತರ ಶಾಕ್ತ ಗ್ರಂಥಗಳಲ್ಲಿ ಉಲ್ಲೇಖವಾಗಿದೆ. ಇದು ಧೂಮಾವತಿ ದೇವಿಯು ವಿಧವೆಯ ರೂಪ ತಾಳಲು ಕಾರಣವನ್ನು ವಿವರಿಸುತ್ತದೆ. ಒಮ್ಮೆ ಸತಿ ದೇವಿ ಅಂದ್ರೆ ದುರ್ಗಾ ಅಥವಾ ಪಾರ್ವತಿ ತೀವ್ರವಾದ ಹಸಿವಿನಿಂದ ಬಳಲುತ್ತಿದ್ದಳು ಮತ್ತು ಶಿವನಲ್ಲಿ ಆಹಾರಕ್ಕಾಗಿ ಕೇಳಿದಳು. ಶಿವನು ತಕ್ಷಣವೇ ಆಹಾರ ನೀಡಲು ನಿರಾಕರಿಸಿದನು. ತನ್ನ ಅತಿಯಾದ ಹಸಿವನ್ನು ತಡೆಯಲಾಗದೆ ಸತಿಯು ಕೋಪದಲ್ಲಿ ಶಿವನನ್ನೇ ನುಂಗಿಬಿಟ್ಟಳು. ಶಿವನು ಅವಳ ಹೊಟ್ಟೆಯೊಳಗೆ ಪ್ರವೇಶಿಸಿದ ನಂತರ ಹೊರಗೆ ಬರುವಂತೆ ವಿನಂತಿಸಿದನು. ಸತಿಯು ಒಪ್ಪಿ ಶಿವನನ್ನು ಹೊರಗೆ ಹಾಕಿದಳು. ಆಗ ಶಿವನು ಕೋಪದಿಂದ, ನೀನು ನಿನ್ನ ಪತಿಯನ್ನೇ ಸೇವಿಸಿದ್ದೀಯ, ಆದ್ದರಿಂದ ಇಂದಿನಿಂದ ನೀನು ವಿಧವೆಯ ರೂಪವನ್ನು ತಾಳುತ್ತೀಯೇ ಎಂದು ಶಾಪ ನೀಡಿದನು. ಈ ಘಟನೆಯ ನಂತರವೇ ಸತಿದೇವಿಯು ಎಲ್ಲ ಅಶುಭಗಳ ದೇವತೆಯಾದ ವಿಧವೆ ಧೂಮಾವತಿಯ ರೂಪವನ್ನು ಪಡೆದಳು. ಕಥೆ 2 ಸತಿಯ ದೇಹತ್ಯಾಗದ ಹೊಗೆ ಅಂದ್ರೆ ದ ಸ್ಮೋಕ್ ಆಫ್ ಸತೀಸ್ ಸ್ಯಾಕ್ರಿಫೈಸ್. ಈ ಕಥೆಯು ಧೂಮಾವತಿಯು ಶಿವ ಮತ್ತು ಸತಿದೇವಿಯ ಕಥೆಯೊಂದಿಗೆ ಹೇಗೆ ಸಂಬಂಧ ಹೊಂದಿದ್ದಾಳೆ ಎಂದು ವಿವರಿಸುತ್ತದೆ. ಪ್ರಜಾಪತಿ ದಕ್ಷನು ನಡೆಸಿದ ಯಜ್ಞದಲ್ಲಿ ತನ್ನ ಪತಿಯಾದ ಶಿವನಿಗೆ ಅವಮಾನವಾದಾಗ ಸತಿದೇವಿಯು ಕೋಪಗೊಂಡು ಯಜ್ಞದ ಅಗ್ನಿಯಲ್ಲಿ ತನ್ನ ದೇಹವನ್ನು ಆಹುತಿ ನೀಡಿದಳು. ಸತಿಯ ದೇಹ ಸುಟ್ಟು ಭಸ್ಮವಾದಾಗ ಆ ಯಜ್ಞದ ಅಗ್ನಿಯಿಂದ ದಟ್ಟವಾದ ಹೊಗೆಯ ರೂಪದಲ್ಲಿ ಅಂದ್ರೆ ಧೂಮ್ರದಲ್ಲಿ ಒಂದು ಶಕ್ತಿ ಹೊರಹೊಮ್ಮಿತು. ಈ ಶಕ್ತಿಯು ಹೊಗೆಯಿಂದ ಅಂದ್ರೆ ಧೂಮದಿಂದ ಹುಟ್ಟಿದ ಕಾರಣ ಅವಳಿಗೆ ಧೂಮಾವತಿ ಎಂದು ಹೆಸರಿಸಲಾಯಿತು. ಈ ರೂಪವು ಸತಿಯ ತೀವ್ರ ಕೋಪ ಮತ್ತು ತ್ಯಾಗದ ಪ್ರತೀಕವಾಗಿದೆ. ಧೂಮಾವತಿಯ ಸ್ವರೂಪ ಮತ್ತು ಮಹತ್ವ. ಧೂಮಾವತಿಯು ಇತರ ದೇವತೆಗಳಿಗಿಂತ ವಿಭಿನ್ನವಾಗಿದ್ದಾಳೆ. ಆಕೆಯನ್ನು ಸಾಮಾನ್ಯವಾಗಿ ವಯಸ್ಸಾದ ವಿಧವೆಯಾಗಿ ಚಿತ್ರಿಸಲಾಗುತ್ತದೆ. ಆಕೆ ಹಸಿವಿನಿಂದ ಬಳಲುತ್ತಿರುತ್ತಾಳೆ, ಅಶುಭಕರ ವಸ್ತುವಾದ ಕಾಗಿಯನ್ನು ವಾಹನವಾಗಿ ಹೊಂದಿರುತ್ತಾಳೆ ಮತ್ತು ಬಿಳಿ ಬಟ್ಟೆಯನ್ನು ಧರಿಸಿರುತ್ತಾಳೆ. ಕರಾವಳಿ ಕರ್ನಾಟಕದ ತುಳುನಾಡಿನಲ್ಲಿ ಆರಾಧಿಸುವ ಧೂಮಾವತಿ ದೈವವು ಬೇರೆಯಾಗಿತ್ತು. ಅಲ್ಲಿ ಈ ದೇವತೆಗೆ ಸಂಬಂಧಿಸಿದ ಕಥೆಗಳಲ್ಲಿ ಸ್ಥಳೀಯ ದೈವಾರಾಧನೆಯ ಅಂಶಗಳು ಇವೆ. ಧೂಮಾವತಿಯು ಕೇವಲ ದುರದೃಷ್ಟದ ದೇವತೆಯಲ್ಲ, ಆಕೆ ಪ್ರಪಂಚದ ವಿನಾಶದ ನಂತರ ಉಳಿಯುವ ಶೂನ್ಯತೆಯನ್ನು ಪ್ರತಿನಿಧಿಸುತ್ತಾಳೆ. ಕಷ್ಟಗಳು, ದುಃಖ ಮತ್ತು ಬಡತನವನ್ನು ನಿವಾರಿಸಲು ಆಕೆಯನ್ನು ಆರಾಧಿಸಲಾಗುತ್ತದೆ. ಭಕ್ತರಿಗೆ ಅಂತಿಮ ಜ್ಞಾನ ಅಂದ್ರೆ ದ ಸುಪ್ರೀಂ ನಾಲೆಡ್ಜ್ ಮತ್ತು ವಾಸ್ತವದ ಅರಿವನ್ನು ನೀಡುತ್ತಾಳೆ.